ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಸೊ ಇವತ್ತು ಟೈಮು ಆಲ್ರೆಡಿ 12:04 ಆಗಿದೆ. ಆ್ಯಕ್ಚುಲಿ 11 ಗಂಟೆಗೆ ಮನೆ ಬಿಡಬೇಕಿತ್ತು ಅಂತ ಪ್ಲ್ಯಾನ್ ಆಗಿದ್ದು, ಬಟ್ ನಂದು ಸ್ವಲ್ಪ ಕೆಲಸಗಳಿಂದ 1 ಅವರ್ ಲೇಟ್ ಆಯಿತು. ಇವತ್ತು ಏನೇನು ಪ್ಲ್ಯಾನಿಂಗ್ಸ್ ಅಂದರೆ, ನನ್ನ ಫ್ರೆಂಡದೊಂದು ನ್ಯೂ ವೆಂಚರ್ ಓಪ್ನಿಂಗ್ ಇಟ್ಕೊಂಡಿದ್ದಾರೆ ಪೂಜೆ. ಸೊ ಡೆಸರ್ಟ್ ಬಾರ್ ಅಂದ್ಬಿಟ್ಟು ಐಸ್ ಕ್ರೀಮ್ ಶಾಪ್, ಅದು ವಿಜಯನಗರ ಪೈಪ್ಲೈನ್ ರೋಡಲ್ಲಿ ಓಪನ್ ಮಾಡಿದ್ದಾರೆ. ಸೊ ಶಾಪ್ ಓಪ್ನಿಂಗ್ಗೆ ಈಗ ನಾನು ನಮ್ಮ ಡಿಪ್ಲೊಮಾ ಹುಡುಗರೆಲ್ಲ ಹೋಗ್ತಾಯಿದ್ದೀವಿ. ಈಗ ಫಸ್ಟು ಅರ್ಜುನ್ ಮನೆ ಹತ್ರ ಹೋಗ್ತಾಯಿದ್ದೀವಿ, ನಾವು ಕರ್ಕೊಂಡು ನಾನು ಅರ್ಜುನ್ ಜೊತೆಗೆ ಹೋಗ್ತೀವಿ. ಅದಾದಮೇಲೆ ಅಲ್ಲಿಂದ ಕಾರ್ತಿಕ್ ಜಾಯ್ನ್ ಆಗ್ತಾನೆ ನಮಗೆ ಹೊಸಕೆರಳಿಯಿಂದ. ಸೊ ಅಲ್ಲಿಂದ 3 ಜನ ಒಟ್ಟಿಗೆ ಹೋಗ್ತೀವಿ. ಪಾಪ ಅರ್ಜುನು 1 ಅವರಿಂದ ಕಾದಿ ಸುಸ್ತಾಗೋಗ್ಬಿಟ್ಟವನೆ. ಸೊ ನಂದು ಏನು ಬೇಕು ಅಂತ ಲೇಟ್ ಆಗಿಲ್ಲ, ನಾನು ವೀಡಿಯೋ ಎಡಿಟ್ ಮಾಡ್ಕೊಂಡು ಕೊಟ್ಬಿಟ್ಟಿದ್ದೆ. ಟೈಮು ನಾನು ನೋಡ್ಕೊಂಡಿರಲಿಲ್ಲ. ಆಮೇಲೆ ಟೈಮ್ ನೋಡಿದಾಗ 11:15 ಹೋಗಿತ್ತು. ಅದಾದಮೇಲೆ ಮನೇಲಿ ಸ್ನಾನ ಮಾಡೋಕ್ಕೆ ನೀರು ಕೂಡ ಬರ್ತಾಯಿರಲಿಲ್ಲ. ಸೊ ಮೋಟ್ರು ಅದೊಂದು ಸ್ವಲ್ಪ ಆನ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಈಗ ಮನೆ ಬಿಟ್ಟಿದ್ದೀನಿ. ಹೋಗೋ ಅಷ್ಟರಲ್ಲಿ ಆಗುತ್ತೆ, ಒಂದು 20 ನಿಮಿಷ ಬೇಕು ಹೊಸಕೆರಳಿ ಹತ್ರ ಹೋಗೋಕ್ಕೆ. ಅಲ್ಲಿಂದ ಜಾಯಿನ್ ಮಾಡಿಕೊಂಡು ಹೋಗೋಣ. ಇನ್ನೇನು ಅರ್ಜುನ್ ಮನೆ ಹತ್ರ ಬಂದ್ವಿ. ಯಾಕಪ್ಪಿ ನೋಡ್ಕೊಂಡಿರಲಿಲ್ಲ ನಾನು. ಹೀರೋ ಮದುವೆ ಹುಡುಗಾರ ಬತ್ತವನು ನೋಡ್ರಿ, ರೆಡಿ ಆಗಿಬಿಟ್ಟು. ಅಂಕಲ್ ಮಾಡಿಬಿಟ್ರಲ್ಲಪ್ಪ ನನ್ನ. ಸೊ ನಮ್ಮ ಆನೆ ಇಲ್ಲೇ ನಿಂತಿದೆ. ನಿಧಾನ ಕೊಡ್ಸಮ್ಮ, ಗುದ್ಗಿದ್ಬಿಟ್ಯಾ? ಬ್ರೇಕ್ ಇಲ್ದರೆ ಹೆಂಗೆ ಓಡಿಸ್ತಿದ್ಯಾ? ನನ್ನ ಮಗ ಒಳಗಡೆಯಿಂದ ಆಚೆ ಕಡೆ ಬರೋಕ್ಕೆ ಎಷ್ಟೊತ್ತು ಮಾಡ್ತಾವನೆ. ಆಗುತ್ತಪ್ಪ ಒಂದೊಂದ್ಸಲ ಟೈಮ್ ಲೇಟು. ಏನು ಸ್ವಲ್ಪ ಕೆಲಸ ಕಾರ್ಯಗಳೇನೂ ಇರಲ್ವ ಹೇಳು. ಸೊ ಈಗ ಅರ್ಜುನ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರು ಬರ್ತಾವ್ರ? ಅದೇ ಎಲ್ಲ ಯಾರ್ಯಾರು? ನಿಶಾಂಕ್ದೇ ಅಂಗಡಿ ಓಪನಿಂಗು. ಉತ್ರಳ್ಳಿ ಬಸ್ ಸ್ಟಾಪ್ ಹತ್ರ ಹೋಗ್ತಾಯಿದ್ದೀವಿ. ಅಬ್ಬೋ. ಸೊ ಆ್ಯಕ್ಚುಲಿ ನಾನು ಗಾಡಿ ಸರ್ವಿಸ್ ಕೂಡ ಮಾಡಿಸ್ಬೇಕು. ನೆಕ್ಸ್ಟ್ ವೀಕು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಬೇರೆ ಮಾಡ್ತಾಯಿದ್ದೀವಿ. ಎಲ್ಲ ಒಂದು 3-4 ಬೈಕ್ಗಳು ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ ಇಲ್ಲಿ ವಿಡಿಯೋನಲ್ಲಿ. ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ. ಸೊ ಗಾಡಿನ ಅಷ್ಟರಲ್ಲಿ ನೀಟಾಗಿ ಸರ್ವಿಸ್ ಮಾಡಿಸಿ, ಆಮೇಲೆ ಹಾರನ್ ಒಂದು ಹೋಗ್ಬಿಟ್ಟಿದೆ ಫ್ರಂಟು, ಡಬಲ್ ಹಾರನ್ ಇದ್ದಿದ್ದು. ಏನು ಅದು ಸ್ವಲ್ಪ ಆಗುತ್ತೆ, ಏನು ಇದಾಗಲ್ಲ. ನೋಡ್ದ ನಾನು ರಾ ಫುಟೇಜೇ ಹಾಕ್ಬಿಡ್ತೀನಿ ಅಷ್ಟೇ. ನಾನು ಇಷ್ಟೊಂದು ಆಲ್ಮೋಸ್ಟ್ ರಾ ಫುಟೇಜ್ಗಳನ್ನೇ ಹಾಕ್ಬಿಡೋದು. ಬೈಕ್ ಸರ್ವಿಸ್ ಮಾಡಿಸೋ ಅರ್ಜುನ್, ಬೈಕ್ ಸರ್ವಿಸ್ ಮಾಡಿಸೋ. ನೆಕ್ಸ್ಟ್ ವಾರ ಟ್ರಿಪ್ ಹೋಗೋಣ. ಶೆಡ್ಯೂಲ್ ಆಗಿದೆ, ಹುಡುಗರುಗಳ್ರಿಗೂ ಹೇಳಿದ್ದೀನಿ. ಗೈಸ್ ಆ್ಯಕ್ಚುಲಿ ಇವನು ಸರಿ ಅಂತಾನೆ, ಆದರೆ ಮಚ್ಚ ಕಾರಲ್ಲಿ ಟ್ರಿಪ್ ಹೋಗೋಣ ಅಂತ ಅಂತಾನೆ, ಬೈಕಲ್ಲಿ ಹೋಗೋಣ ಅಂದರೆ. ಹಾಯ್ ಬೇಡ, ಬೈಕಲ್ಲಿ ಹೋಗ್ಬೇಕು. ಏನೋ ಅದು ಟ್ರಾಫಿಕ್ಕು. ಆ್ಯಕ್ಚುಲಿ ಇವನು ಒಂಥರ ಸುಖ ಪುರುಷ. ಅವಾಗಿಂದನೂ ಸುಖದಲ್ಲೇ ಬೆಳ್ಬಿಟ್ಟವನಲ್ಲ, ಅದಕ್ಕೆ ಬೈಕಲ್ಲಿ ಬಾ ಅಂದರೆ ಬರಲ್ಲ ಅಂತಾನೆ. ಎಲ್ಲೋದ್ರೂ ಕಾರಲ್ಲೇ ಹೋಗೋದು ಅಣ್ಣ.
ರಿಚ್ ಕಿಡ್. ಅದು ಏನು 9 ಕೊಡೋ ಮೈಲೇಜ್ ಗಾಡಿಯಲ್ಲಿ ಎತ್ಕೊಂಡೋಯ್ತಾನೆ. 9 ಅಷ್ಟೇ. ಹೈವೇನಲ್ಲಿ ಹೋದರೆ ಒಂದು 10-10.5 ಬರ್ಬೋದು ಅಷ್ಟೇ ಫಾರ್ಚುನರು. ಅದರಲ್ಲಿ ಎತ್ಕೊಂಡೋದ್ರೆ ನಾವು ಬರೀ ಡೀಸೆಲ್ಗೇನೆ ಹೆವಿ ಎಕ್ಸ್ಪೆನ್ಸ್ ಬಿದ್ದೋಗುತ್ತೆ. ಅದೇ ಬೈಕ್ಗಳಲ್ಲಿ ಹೋದರೆ ಆರಾಮಾಗಿ ಇಬ್ಬರು ಹೋಗ್ತೀವಿ, ಎಕ್ಸ್ಪೆನ್ಸ್ ಸ್ಪ್ಲಿಟ್ ಆಗುತ್ತೆ. ಸೊ ಅಷ್ಟೇನು ಇದು ಬರೋಕ್ಕೋಗಲ್ಲ ಎಕ್ಸ್ಪೆನ್ಸು. ಅಣ್ಣಂಗೆ ಗಾಡಿ ಸರ್ವಿಸು ಕೊಡು ಅಂದ್ರೂ ಕೊಡೋಕ್ಕೆ ಮೈ ಬರ ಅಲ್ವೇನಾ? ಹಂಗೇನಿಲ್ಲ ಅಂತಾನೆ ನೋಡ್ರಿ, ಡೈಲಿ ಕಾರ್ ಯೂಸೇಜ್ ಮಾಡ್ತಾನೆ. ಸೊ ಈಗ PS ಕಾಲೇಜ್ ಹತ್ರ ಬಂದಿದ್ದೀವಿ. ಮೂರ್ತಿ ಆಲ್ರೆಡಿ ನಾಂಡಳ್ಳಿ ಅಂಡರ್ ಪಾಸಲ್ಲಿ ಬಂದಿದ್ದಾನೆ. ಇನ್ನು ನಮ್ಮ ಕಾರ್ತಿಕ್ ಎಲ್ಲಿದ್ದಾನೆ ಅಂತ ಅದೊಂದು ಗೊತ್ತಿಲ್ಲ. ಅವನಿಗೂ ಕಾರ್ತಿಕ್ಗೂ ಈಗ ಕಾಲ್ ಮಾಡಬೇಕು. ಸೊ ಇಲ್ಲಿ ನಮ್ಮ PS ಕಾಲೇಜ್ ಹತ್ರ ಇರೋ ಫ್ಲೈಓವರು ಜಸ್ಟು ಇಲ್ಲಿಂದ ಅಲ್ಲಿಗೆ ಮಾಡೋಕ್ಕೇನೆ ಅಯ್ಯಪ್ಪ, ಇಲ್ಲಿಂದ ಅಲ್ಲಿ ಫ್ಲೈಓವರ್ ರೆಡಿ ಮಾಡೋಕ್ಕೇನೆ 7 ವರ್ಷ ತೊಗೊಂಡಿದ್ದಾರೆ. 7 ವರ್ಷ. ನಾವು ಡಿಪ್ಲೊಮೊ ಸ್ಟಾರ್ಟಿಂಗಲ್ಲಿದ್ದಾಗ ಏನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಅಲ್ಲ, ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ರು. ಡಿಪ್ಲೊಮೋಗೆ ಜಾಯ್ನ್ ಆಗೋಕ್ಕೂ ಮುಂಚೆನೇ ಸ್ಟಾರ್ಟ್ ಆಗಿದ್ದು. ಡಿಪ್ಲೊಮೊ ಮುಗಿಸಿ ಇಂಜಿನಿಯರಿಂಗು ಮುಗಿಸಿದ ಮೇಲೆ ಈಗ ಇನಾಗ್ರೇಷನ್ ಮಾಡಿದ್ದಾರೆ. ಅದು ಇಂಜಿನಿಯರಿಂಗ್ ಮುಗಿಸಿ ಆಲ್ರೆಡಿ ಒಂದು 8 ತಿಂಗಳ ಆಯ್ತಾ ಬಂದಮೇಲೆ ಇನಾಗ್ರೇಷನ್ ಮಾಡಿದ್ದಾರೆ. ಎಲ್ಲಿ ಡೆವಲಪ್ ಮಾಡ್ತೀನಿ ಅಂದ್ಕೊಂಡು ಇಷ್ಟಿಷ್ಟು ವರ್ಷ ತೊಗೊಂಡ್ರೆ ಎಲ್ಲಿಂದ ಡೆವಲಪ್ ಆಗುತ್ತೆ ಬೇಗ ನಮ್ಮ ಬೆಂಗಳೂರು? ಒಳ್ಳೆ ಇದಪ್ಪ. ಕಾರ್ತಿಕ್ ಎಲ್ಲಿದ್ದಾನೋ? ಕಾರ್ತಿಕ್ ಫೋನ್ ಮಾಡ್ದ? ಎಲ್ಲೋ ನಾನು ಒಟ್ಟಿಗೆ ಹೋಗೋಣ ಇರು. ಏನು ಮೋಟ ಇಲ್ಲಿ ಬೈಕಲ್ಲಿ ತರತ್ತಾನೆ. ನೆಕ್ಸ್ಟ್ ವೀಕ್ ರೈಡು ಎತ್ಕೊಂಬ. ಸರಿ ನಡಿ. ಅಡ್ರೆಸ್ ಗೊತ್ತಾ? ನನಗೂ ಗೊತ್ತಿಲ್ಲ, ಮ್ಯಾಪ್ ಹಾಕ್ಕೊಡ್ರಿ ಒಬ್ರು. ಸೊ ನಮ್ಮ ಕಾರ್ತಿಕ್ ಕೂಡ ಬಂದ. ಎಲ್ಲ ಹೆಲ್ಮೆಟ್ ಅಲ್ಲ? ಹಾಂ, ಅರ್ಜುನ್ ಇನ್ಸ್ಟಾಗ್ರಾಮ್ಗೆ ಹಾಕಿದ್ರೆ ಇದನ್ನ BTP ಅವರು ಹಾಕೊಂಡು ಹೋಗ್ತಾರೆ ಇನ್ನೊಂದು ರೌಂಡು. ಅವಾಗ ಎಕ್ಸಾಸ್ಟಿಗೆ ಹಾಕೊಂಡು ಹೋಗಿದ್ರು, ಈಗ ಹೆಲ್ಮೆಟಿಗೆ ಹಾಕೊಂಡು ಹೋಗ್ತಾರೆ. ಮೋಟ ಟ್ವಿನ್ ಟರ್ಬೋ ಚಾರ್ಜ್. JDM ಅಲ್ಲೂ ಈ ಥರ ಮಾಡಿಫೈ ಮಾಡಿಕೊಡಲ್ಲ. ಸ್ಪಾಯ್ಲರು ಇಂಟೇಕು ಕಷ್ಟ. ಎಕ್ಸಾಸ್ಟ್ ಮ್ಯಾನಿಫೋಲ್ಡು, ಇದು ವ್ಯಾಲ್ವೋಟ್ರಾನಿಕ್ಕು. ಮೇಲ್ಗಡೆ ನೋಡು RC ಕಾರ್ಡ್ಸ್. ಕ್ರೇಜಿ ಪಾರ್ಟ್ ಅಂದರೆ
ಇದು ಏರ್ ಫಿಲ್ಟ್ರು, ಕಸ್ಟಮ್ ಏರ್ ಫಿಲ್ಟ್ರು ಮಾಡಿಸಿರೋದು, ಅದೇ ಕ್ರೇಜಿ. ಸಿಕ್ಸ್ ಲೀಟರ್ ಟರ್ಬೋ LPG ಇಂಜಿನ್, 500 horsepower, 750 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಣ್ಣ ಆ ಥರ ಕಸ್ಟಮ್ ಮಾಡಿಸಿದ್ದಾರೆ. ಏನು ಇವರಿಬ್ರು ಗಂಡ ಹೆಂಡ್ತಿ ಥರ ಹೋಗ್ತವ್ರಲ್ಲ. ಸೊ ಇಲ್ಲೇ ಎಲ್ಲೋ ಬರುತ್ತೆ. ಗೌಡಾಸ್ ಬಿರಿಯಾನಿ ಕಾರ್ನರ್. ಸಂಡೇ ಬೆಳಗ್ಗೆ ತಿಂದಿಲ್ಲ, ಈಗ ಹೊಟ್ಟೆ ಚುರ್ರ ಅಂತ ಐತೆ. ಇಲ್ಲೇ ಡೆಸರ್ಟ್ ಬಾರ್. ಸೊ ಅಲ್ಲೇ ಇದೆ ಡೆಸರ್ಟ್ ಬಾರ್. ಎಲ್ಲ ಹೋಗ್ಬಿಡೋರು ಅನ್ಸುತ್ತೆ ಆಲ್ಮೋಸ್ಟು. ನಮ್ದು ಯಾವತ್ತು ನಾವು ಟೈಮ್ಗೆ ಹೇಳಿದ್ರೆ ಆ ಟೈಮಿಗೆ ಹೋಗಲ್ಲ. ಅದು ಡಿಪ್ಲೊಮೊಯಿಂದನೂ ಅಭ್ಯಾಸ ಆಗೋಗೈತೆ. ಆಯ್ತಿರು. ಕಂಗ್ರ್ಯಾಚುಲೇಷನ್ಸ್ ಮಚ್ಚ. ಆರಾಮು, ಹೆಂಗಿದ್ಯಾ? ಇವನೇ ನಿಶಾಂಕು, ನಮ್ಮ ಡಿಪ್ಲೊಮಾ ಫ್ರೆಂಡು. ಇವಂದೇನೆ ಡೆಸರ್ಟ್ ಬಾರ್ ಅಂದ್ಬಿಟ್ಟು ಹೊಸ ವೆಂಚರ್ ಓಪನ್ ಮಾಡಿದ್ದಾನೆ. ಲೇಟ್ ಆಗೋಯ್ತು ನಂದೇನೆ ಸ್ವಲ್ಪ. ಮನೇಲಿ ನೀರು ಬರ್ತಾ ಇರಲಿಲ್ಲ ಮಚ್ಚ, ಅದಕ್ಕೇನೆ. ಇವನ್ ಮೂರ್ತಿ, ಇವನೊಬ್ಬ ಮಿಸ್ ಆಗೋದ. ಯಾಕೋ ಇಷ್ಟೊಂದು ಹಚ್ಕಂತೀಯಾ? ಮೂರ್ತಿ ಏನು ಮಾತಾಡ್ಬೇಡ ಕಣೋ, ಜಸ್ಟ್ ನೋಡು ಸಾಕು. ಯಾವ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡಿದ್ರೆ? ಟೇಸ್ಟ್ ಹೆಂಗಿದೆ? ಸೊ ನಾನು ಬ್ಲೂಬೆರಿ ತೊಗೊಂಡಿದ್ದೀನಿ. ಸೊ ಟೇಸ್ಟ್ ಬಂದು ತುಂಬ ಫ್ಲೇವರ್ ಆಗಿದೆ. ಪ್ರತಿಯೊಂದು ಸ್ಪೂನು ಟೇಸ್ಟಿಯಾಗಿ ಫ್ಲೇವರ್ ಸಿಗ್ತಿದೆ ಬಾಯಲ್ಲಿ. ಸೊ ಓವರಾಲ್ ಎಲ್ಲ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಕೂಡ ತುಂಬ ಲಕ್ಸುರಿಯಾಗಿ ಫೀಲ್ ಬರ್ತಿದೆ. ಸೊ ಓವರಾಲ್ ಲೈಕ್ ಎಲ್ಲ ಸಜೆಸ್ಟ್ ಮಾಡ್ತೀನಿ ಡೆಸರ್ಟ್ ಬಾರ್ಗೆ. ಆಲ್ ದ ಬೆಸ್ಟ್ ಡೆಸರ್ಟ್ ಬಾರ್. ಯಾವ ಫ್ಲೇವರ್ ತೊಗೊಂಡಿದ್ದೀರಾ ಮತ್ತು ಟೇಸ್ಟ್ ಹೆಂಗಿದೆ ಡೆಸರ್ಟ್ ಬಾರ್ ಐಸ್ ಕ್ರೀಮ್? ನಾನು ಕಿವಿ ಫ್ಲೇವರ್ ತೊಗೊಂಡಿದ್ದೀನಿ. ಟೇಸ್ಟ್ ಆಸಮ್ ಆಗಿದೆ. ನ್ಯಾಚುರಲ್ಸೇ ಫೀಲ್ ಬರ್ತಾ ಇದೆ. ಇಟ್ಸ್ ಅಮೇಸಿಂಗ್. ಆಲ್ ದಿ ಬೆಸ್ಟ್ ಟು ಡೆಸರ್ಟ್ ಬಾರ್. ಹಾಂ, ನಿಶಾಂಕಗ? ಹಾಂ, ಸರಿ ಸರಿ. ಸೊ ಇದನ್ನೇ ಡೆಸರ್ಟ್ ಬಾರು. ಐಸ್ ಕ್ರೀಮ್ಸು ಎಲ್ಲ ಚೆನ್ನಾಗಿದೆ, ವಿಸಿಟ್ ಮಾಡಿ. ವಿಜಯನಗರ ಪೈಪ್ಲೈನ್ ರೋಡು. ಎಕ್ಸಾಕ್ಟ್ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತೊಂದು ಫೋನ್ ನಂಬರು ಹಾಕಿರ್ತೀನಿ. ನೀವು ಯಾರು ವಿಜಯನಗರ ಸೈಡ್ ಏನಾರು ಇದ್ದರೆ ಸೊ ಬನ್ನಿ, ಇಲ್ಲಿ ವಿಸಿಟ್ ಮಾಡಿ. ಎಲ್ಲ ನ್ಯಾಚುರಲ್ ಐಸ್ ಕ್ರೀಮೇನೆ. ಆಲ್ಮೋಸ್ಟು ನಾವು ಬಟರ್ ಫ್ರೂಟು, ಬ್ಲ್ಯಾಕ್ ಕರೆಂಟು ಎಲ್ಲ ಟೇಸ್ಟ್ ಮಾಡಿದ್ವಿ. ಆಮೇಲೆ ಜಾಕ್ ಫ್ರೂಟು, ಕಿವಿ ಎಲ್ಲ ಟ್ರೈ ಮಾಡಿದ್ವಿ. ಎಲ್ಲನೂ ಫುಲ್ ನ್ಯಾಚುರಲ್ ಫ್ಲೇವರ್ಸೇನೇ ಟೇಸ್ಟ್ ಕೊಟ್ಟಿದ್ದಾನೆ. ಸೊ ಈಗ ಹೊರಟಿದ್ದೀವಿ. ಅರ್ಜುನು ಮತ್ತು ಮೂರ್ತಿ ಮುಂದೆ ಹೊರಟಿದ್ದಾರೆ. ಸೊ ಈಗ ನಾನು ಮತ್ತು ಕಾರ್ತಿಕ್ಕು ಮನೆ ಕಡೆ ಹೊರಟಿದ್ದೀವಿ.
ಅರ್ಜುನ್ ಈಗ ನನ್ನ ಜೊತೆ ಬರ್ತಾನೆಲ್ಲೋ ಗೊತ್ತಿಲ್ಲ, ಅವ್ನು ಮೂರ್ತಿ ಜೊತೆ ಆಚೆ ಹೋಗಿದ್ದಾನೆ. ಸೊ ಈಗ ಮನೆ ಕಡೆ ಪಯಣ. ಇಲ್ಲೇ ರೈಟು ಹಾಕಿದ್ದೀನಿ. ಮೋಟ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಗಾಡಿನ ಫುಲ್ಲು ವಾಶ್ ಮಾಡಿ ಇಟ್ಕೊಂಬಿಡು. ಸಂಜೆ ಬಿಡೋದು. ಅಲ್ಲ ಭಯ ಇಟ್ಕೊಂಡು ಓಡಿಸ್ಬೇಡ. ನಮ್ಮ ಹುಡುಗರು ಇಬ್ರು ಅವರು ನಿಧಾನಕ್ಕೆ ಓಡಿಸೋದು. ಸೊ ನಾವು ಬೈಕಲ್ಲಿ ಹೋದ್ರೆ ನಮ್ದೇನು ಗೊತ್ತಾ, 100 ಮೇಲೆ ದಾಟಂಗಿಲ್ಲ. ಯಾಕಂದರೆ ನಾವು ಒಂದು ಸಲ ಬೈಕು ಮತ್ತು ಕಾರಲ್ಲಿ ಹೋದಾಗೂ ಈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಲೋ ಇರಲಿಲ್ಲ ನೋಡಿ ಬೈಕು. ಕಾರ್ ಆವಾಗ ಸರ್ವಿಸ್ ರೋಡಲ್ಲೇ ಬಂತು ಜೊತೆಗೇನೆ. ನಮ್ಮದೆಲ್ಲ ಬೈಕಲ್ಲಿ ಹೋದರೆ ಸೇಫ್ಟಿ ಸ್ಟ್ಯಾಂಡರ್ಡ್ ಜಾಸ್ತಿ ಮೇಂಟೈನ್ ಮಾಡ್ತೀವಿ. ನಮ್ಮ ಮೋಟೋ ಬೈಗೆ ಅಮಾವಾಸ್ಯೆ ಅಂದ್ಬಿಟ್ಟು ಟೆನ್ಷನ್ ಆಗ್ತಾನೆ ಗಾಡಿ ಓಡ್ಸೋಕ್ಕೆ. ಮನೇಲಿ ಆಬ್ವಿಯಸ್ಲಿ ಎಲ್ಲರೂ ಟೆನ್ಷನ್ ಇದ್ದೇ ಇರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಗಳಿಗೊಂಥರ ಆಟಗಳು ಮನೆಯವ್ರಿಗೆ ಜಾಸ್ತಿ ಇದು ಕೇರು. ನಮ್ಗೆ ಆ ಥರ ಕೇರು ಗೀರು ಏನೂ ಬರೋಲ್ಲ. ನಡಿಯಲ್ಲಿ ಮುಂದೆ ನೆಕ್ಸ್ಟ್ ಲೆಫ್ಟ್ ತೊಗೊಳೋದ. ಮೇನ್ ರೋಡ್ಗೆ ಬಂತಲ್ಲ, ಅಲ್ಲಿ ಆ ಫಸ್ಟ್ ಲೆಫ್ಟ್ ತಗೋ. ಪ್ರಿಯಾಕೃಷ್ಣ ಆಫೀಸ್ ಅನ್ಸುತ್ತೆ ಇದು. ಸೊ ಹೋಪ್ಫುಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ. ಸೊ ಇದೇ ಥರ ಇನ್ನೊಂದು ಕಂಟೆಂಟಲ್ಲಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ದಿ KS05 ರೈಡರ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಮೋಟಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಹೇಳು. ಪೀಸ್. ಸೈನಿಂಗ್ ಆಫ್ ದಿ KS05 ರೈಡರ್. ಸಿಗುವ.